ತಾಯಿಗೆ ಮಾಡಿದ ದ್ರೋಹದಿಂದ, ಕರ್ಮದಿಂದ, ನೋವಿನಿಂದ ದೊಡ್ಡ ದೊಡ್ಡ ಶಾಪಗಳು ಬರುತ್ತೆ. ಯಾವ ದೋಷಗಳು ಹೇಗಿದೆಯೋ ನನಗೆ ಗೊತ್ತಿಲ್ಲ ಮೇಡಮ್. ಪಿತೃದೋಷ ಬೇರೆ ಎಲ್ಲ ಸಕಲ ದೋಷ ಕರ್ಮಗಳು ನಿವಾರಣೆ ಆಗ್ಬೋದು. ಬಟ್ ಈ ಮಾತೃ ದೋಷ ಇದೆಯಲ್ಲ, ಮಾತೃ ಅಂತಂದ್ರೆ ಯಾರೆಲ್ಲ ತಾಯಿಯಾಗಿದ್ದಾರೋ ಅವ್ರು ಮಾತೃ ಅಲ್ಲ. ಹೆಣ್ಣು ಯಾರೆಲ್ಲ ಹೆಣ್ಣು ಅವರೆಲ್ಲ ಮಾತೃಗೆ ಸಮಾನೆ. ಭೂಮಿ ಇಲ್ಲ ಅಂತಂದ್ರೆ ಭೂಮಿನ ತಾಯಿಗೆ ಹೋಲಿಸ್ತೇವಲ್ವಾ, ಭೂಮಿ ತಾಯಿ. ಭೂಮಿ ತಾಯಿ ಇಲ್ಲ ಅಂತಂದ್ರೆ ಯಾರೊಬ್ರು ಹೆಣ್ಣು ಗಂಡು ಯಾರೂ ಇರ್ತಿರ್ಲಿಲ್ಲ. ತಾಯಿ ತತ್ವಕ್ಕೆ ಯಾರು ಮರ್ಯಾದೆ ಕೊಡಲ್ವೋ, ಗೌರವ ಕೊಡಲ್ವೋ, ಅವ್ರಿಗೆ ಹಣ ಬಿಡಿ ಏನೂ ಬರಲ್ಲ. 28 ನರಕಗಳಲ್ಲಿ ಇದು ಒಂದು ಭಾಗವಾಗಿ ಒಂದು ಹತ್ರ ಪುರಾಣಗಳಲ್ಲಿ ಹೇಳ್ತಾರೆ. ಯಾರು ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳಲ್ವೋ, ಅಗೌರವಿಸ್ತಾರೋ, ಕೆಟ್ಟದಾಗಿ ನೋಡ್ಕೊಳ್ತಾರೋ, ಅವರಿಗೆ ಬೇಕುಗಳನ್ನ ಪೂರೈಸಲ್ವೋ, ಅವರು ಮುಂದಿನ ಜನ್ಮದಲ್ಲಿ ಅವ್ರಿಗೆ ಮಕ್ಕಳಾಗೋದಿಲ್ವಂತೆ. ಎಷ್ಟೋ ಜನ ತಾಯಂದ್ರನ್ನ ನಾನು ನೋಡಿದ್ದೀನಿ. ಅಯ್ಯೋ ನನ್ನ ಬಂಜೆ ಆಗಬಾರ್ದಿತ್ತ, ಇಂಥ ಮಕ್ಕಳು ನನಗೆ ಬೇಕಪ್ಪ. ಎಷ್ಟು ಜನ ನನ್ನ ಹತ್ರ ಬಂದು ಹೇಳಿದ್ದಾರೆ ಗೊತ್ತಾ. ಮೊದಲನೇ ತುತ್ತನ್ನು ಯೂನಿವರ್ಸ್ ದೇವರಿಗೆ ಎತ್ತಿಡಬೇಕು. ಆ ದೇವರು ಅನ್ನೋ ತತ್ವ ಏನು, ಈ ಉಳಿದ 84 ಲಕ್ಷ ಜೀವರಾಶಿಗಳಿಗೆ ಊಟ. ಇನ್ನು ಜೂನ್ 8ನೇ ತಾರೀಕು 2025ರಂದು 100 ಕೋಟಿ ಸ್ಪೆಷಲ್ ಬಿಸ್ನೆಸ್ ಅನ್ನ ಹೇಗೆ ಮಾಡೋದು ಅನ್ನೋ ಒಂದು ವರ್ಕ್ಶಾಪ್ ಕೂಡ ಆಯೋಜಿಸಲಾಗಿದೆ. ಪ್ರಪ್ರಥಮ ಬಾರಿಗೆ ಗುರುಗಳು ಬಿಸ್ನೆಸ್ ಸೀಕ್ರೆಟ್ ಅನ್ನ ನಿಮ್ಗೆ ಹೇಳ್ಕೊಡ್ತಾರೆ. ಹಣದ ಆಕರ್ಷಣೆಯ ಜೊತೆಗೆ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ತಿಳಿಸ್ಕೊಡ್ತಾರೆ. ಜೊತೆಗೆ ಲಿಮಿಟೆಡ್ ಸೀಟ್ಸ್ ಇರೋದ್ರಿಂದ ನೀವು ಆದಷ್ಟು ಬೇಗ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗತ್ತೆ. ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಮನಿ ಈಸ್ ಹ್ಯಾಪಿನೆಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ಮಾತೃದೇವೋ ಭವ ಪಿತೃದೇವೋ ಭವ. ಮಾತೃನ ಅಥವಾ ತಾಯಿನ ದೇವರಿಗೆ ಹೋಲಿಸ್ತೀವಿ. ನಾವು ದೇವರನ್ನ ಕಣ್ಣಾರೆ ನೋಡೋಕೆ ಆಗಲ್ಲ, ಹಾಗಾಗಿ ದೇವರ ಒಂದು ಸೃಷ್ಟಿ ತಾಯಿಯಾಗಿರುತ್ತೆ. ಅಂದ್ರೆ ತಾಯಿಯಲ್ಲಿ ನಾವು ದೇವರ ಪ್ರತಿರೂಪವನ್ನ ನೋಡ್ತೀವಿ. ಒಂದು ನಿಸ್ವಾರ್ಥ ಸೇವೆಯನ್ನ ಸಲ್ಲಿಸುವಂತ ಒಂದು ವ್ಯಕ್ತಿತ್ವ ಇದೆ ಅಥವಾ ಒಂದು ಗುಣ ಇದೆ ಅಂದ್ರೆ ಅದು ತಾಯಿ ಮಾತ್ರ. ತಾಯಿ ಯಾರಿಂದಲೂ ಏನನ್ನೂ ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ಅಂಥ ಒಂದು ಅದ್ಭುತವಾದಂಥ ಶಕ್ತಿಯ ಮೂಲವನ್ನು ಪಡೆದಿರುವಂಥವಳು ತಾಯಿ ಅಥವಾ ಹೆಣ್ಣು ಅಂದ್ರೂ ಕೂಡ ತಪ್ಪಾಗಲಾರ್ದು. ಇವತ್ತು ಮದರ್ಸ್ ಡೇ. ಸೊ ಮೊಟ್ಟ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ಮದರ್ಸ್ ಡೇಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ಹಣದ ವಿಚಾರದ ಬಗ್ಗೆ ಮಾತಾಡ್ತೀವಿ, ಶ್ರೀಮಂತರಾಗೋದು ಹೇಗೆ ಅನ್ನೋಂಥ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದೇನಪ್ಪ ಈ ಒಂದು ಕಾರ್ಯಕ್ರಮದಲ್ಲಿ ಅಥವಾ ಈ ಒಂದು ಎಪಿಸೋಡಲ್ಲಿ ಮದರ್ ಬಗ್ಗೆ ಮಾತಾಡ್ತಿದ್ದಾಳೆ ಅಥವಾ ತಾಯಿ ಬಗ್ಗೆ ತಿಳ್ಕೊಳ್ತಾ ಇದ್ದೀವಾ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಖಂಡಿತವಾಗಿಯೂ ಇದಕ್ಕೆ ರಿಲೇಟೆಡ್ ಆಗಿರುವಂಥ ಕೆಲವೊಂದು ವಿಚಾರಗಳನ್ನು ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ. ಇದರ ಮೂಲವಾಗಿ ಇಟ್ಕೊಂಡು ಹಣವನ್ನು ಗಳಿಸುವುದು ಹೇಗೆ ಅಂತ ಗುರೂಜಿಯವರು ನಮಗೆ ತಿಳಿಸ್ಕೊಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಕಡೆ ಏನಾದರೂ ಒಂದು ದೋಷ ಇದೆ, ನಮ್ಮ ಜಾತಕವನ್ನು ಒಬ್ಬರ ಹತ್ರ ಹೋಗಿ ತೋರಿಸ್ತೀವಿ, ಜ್ಯೋತಿಷಿಗಳು ಹೇಳ್ತಾರೆ ಪಿತೃದೋಷ ಇದೆ ಅಂತ ಹೇಳಿ. ಅದಕ್ಕೆ ಒಂದಷ್ಟು ಸಮಾಧಾನ ಆಗೋ ರೀತಿಯಾಗಿ ಕೆಲವೊಂದು ಪರಿಹಾರ ಮಾರ್ಗಗಳನ್ನು ನಮಗೆ ತಿಳಿಸ್ಕೊಡ್ತಾರೆ. ಆದರೆ ಪಿತೃದೋಷ ಇದೆ ಅನ್ನೋದನ್ನು ನಮ್ಗೆಲ್ರಿಗೂ ಗೊತ್ತು, ಆದರೆ ಮಾತೃದೋಷ ಕೂಡ ಇದೆಯಾ? ಹಾಗಿದ್ರೆ ಮಾತೃದೋಷ ಅಂದ್ರೆ ಏನು? ಮಾತೃದೋಷ ಇದ್ರೆ ಹಣವನ್ನು ಗಳಿಸುವುದಕ್ಕೆ ಏನು ಒಂದು ಸಂಬಂಧ ಇದೆ? ಅಂದ್ರೆ ನಾವು ಶ್ರೀಮಂತರಾಗೋದಕ್ಕೂ ಈ ಮಾತೃದೋಷಕ್ಕೂ ಏನಾದರೂ ಒಂದು ಲಿಂಕ್ ಇದೆಯಾ, ಏನಾದರೂ ಒಂದು ಸಂಬಂಧ ಇದೆಯಾ? ಸೊ ಇದೇ ಇವತ್ತಿನ ವಿಚಾರವಾಗಿರುತ್ತೆ. ಈ ವಿಚಾರವನ್ನು ತಿಳಿಸ್ಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಹಣದ ದ್ರೋಣಾಚಾರ್ಯ ಅನ್ನಿಸ್ಕೊಂಡಿರುವಂತಹ ಶ್ರೀ ಅನಂತ ವಿಶ್ವ ಆಚಾರ್ಯ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವರು ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಮದರ್ಸ್ ಡೇ ಶುಭಾಶಯಗಳು ನಿಮಗೂ ಕೂಡ. ನಮಸ್ತೆ ಮೇಡಮ್. ಮತ್ತು ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್, ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಆಮೇಲೆ ಎಲ್ಲರಿಗೂ ಅಮ್ಮ ತಾಯಂದಿರ ದಿನದ ಶುಭಾಶಯಗಳು, ವಿಶೇಷವಾಗಿ ಮೇಡಮ್ಗೆ, ಎಲ್ಲರಿಗೂ. ಸೊ ಇದಕ್ಕೆ ತುಂಬಾ ಇಂಟರ್ಲಿಂಕ್ ಇದೆ ಮೇಡಮ್ ಇದಕ್ಕೆ. ಸೊ ಯಾರು ಅದೇ ನನಗೆ ಆಶ್ಚರ್ಯ ಆಗಿದ್ದು, ಮತ್ತೆ ವೀಕ್ಷಕರಿಗೂ ಕೂಡ ಅದೇ ಆಶ್ಚರ್ಯ ಇದೆ ಗುರುಗಳೇ. ಯಾಕಂತ ಹೇಳಿ ಅಮ್ಮನಿಗೂ ಈ ಹಣದ ವಿಚಾರಕ್ಕೂ ಏನ್ ಸಂಬಂಧ ಇರಬಹುದು ಅನ್ನುವಂಥ ಕುತೂಹಲ ಅವ್ರಿಗಿಂತ ಇದ್ದೇ ಇರುತ್ತೆ. ವೆಲ್, ಐ ಮೀನ್ ಇವತ್ತು ಅದ್ಭುತವಾಗಿ ಏನೋ ಒಂದು ಕಲಿತಿದ್ದೀವಿ. ಇದು ವಿಶ್ವತತ್ವ ಬ್ರಹ್ಮಜ್ಞಾನ. ಸೊ ಹಾಗಾಗಿ ಆ್ಯಕ್ಚುಲಿ ನಾವು ಭಾರತ ದೇಶದವರಾಗಿರೋದಕ್ಕೆ, ಸನಾತನ ಧರ್ಮವನ್ನು ಪರಿಪಾಲನೆ ಮಾಡೋರಿಗೆ ಅಮ್ಮನ ದಿನ ಆ್ಯಕ್ಚುಲಿ ಇಲ್ಲ. ಸೊ ಈಗ ಮದರ್ಸ್ ಡೇ ಅಂತ ಹೇಳಿದ್ರಲ್ವಾ, ಅದು 365 ದಿನನೂ ಆಗಿರೋದಕ್ಕೆ ವಿಶೇಷವಾಗಿ ಒಂದಿನ ಅಂತಂತ ಏನೂ ಇಲ್ಲ. ಸೊ ಒಂದಿನ ಮಾಡ್ಕೊಳ್ಳೋರು ಪಾಶ್ಚಾತ್ಯರು. ಯಾಕಂದ್ರೆ ಹೇಗೂ 364 ದಿನ ಅವ್ರನ್ನ ತಾಯಿಯಂದ್ರನ್ನ ಚೆನ್ನಾಗಿ ನೋಡ್ಕೋತಾರ ಇಲ್ವೋ ಗೊತ್ತಿಲ್ಲ. ಅಟ್ಲೀಸ್ಟ್ ಒಂದಿನಾದ್ರೂ
ಚೆನ್ನಾಗಿ ನೋಡೋಣ ಅನ್ನೋ ಇದಕ್ಕೆ ಅವ್ರು ಮಾಡಿರ್ಬೋದು. ಸೊ ನಮಗೆ ಬಂದರೆ ನಾವು ಎಲ್ಲ ದಿನವೂ ಮಾಡಬೇಕು. ಸೊ ಹಾಗಾಗಿ ನಮಗೆ ಎಲ್ಲ ದಿನವೂ ಮದರ್ಸ್ ಡೇ ಎಷ್ಟು ಅದ್ಭುತವಾಗಿದೆಯಲ್ವಾ. ಅವಳಿಲ್ಲ ಅಂದರೆ ನಾವು ಯಾರೂ ಇಲ್ಲೇ ಇರೋದಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ವಲ್ಲ. ಮೇಡಮ್ ಆಗಲಿ, ನಾನಾಗಲಿ, ನೀವಾಗಲಿ, ಯಾರೇ ಆಗಲಿ. ಭೂಮಿ ಇಲ್ಲ ಅಂತಂದರೆ ಭೂಮಿನ ತಾಯಿಗೆ ಹೋಲಿಸ್ತೇವಲ್ವ, ಭೂಮಿ ತಾಯಿ. ಭೂಮಿ ತಾಯಿ ಇಲ್ಲ ಅಂತಂದರೆ ಯಾರೊಬ್ಬರು ಹೆಣ್ಣು ಗಂಡು ಯಾರೂ ಇರ್ತಿರ್ಲಿಲ್ಲ. ಸೊ ಹಾಗಾಗಿ ಈ ತಾಯಿ ತತ್ವಕ್ಕೆ ಯಾರು ಮರ್ಯಾದೆ ಕೊಡಲ್ವೋ, ಗೌರವ ಕೊಡಲ್ವೋ, ಅವರಿಗೆ ಹಣ ಬಿಡಿ ಏನೂ ಬರಲ್ಲ. ಇನ್ನು ಜೂನ್ 8ನೇ ತಾರೀಕು 2025ರಂದು 100 ಕೋಟಿ ಸ್ಪೆಷಲ್ ಬಿಸ್ನೆಸ್ ಅನ್ನ ಹೇಗೆ ಮಾಡೋದು ಅನ್ನೋ ಒಂದು ವರ್ಕ್ಶಾಪ್ ಕೂಡ ಆಯೋಜಿಸಲಾಗಿದೆ. ಪ್ರಪ್ರಥಮ ಬಾರಿಗೆ ಗುರುಗಳು ಬಿಸ್ನೆಸ್ ಸೀಕ್ರೆಟ್ ಅನ್ನ ನಿಮ್ಗೆ ಹೇಳ್ಕೊಡ್ತಾರೆ. ಹಣದ ಆಕರ್ಷಣೆಯ ಜೊತೆಗೆ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ತಿಳಿಸ್ಕೊಡ್ತಾರೆ. ಜೊತೆಗೆ ಲಿಮಿಟೆಡ್ ಸೀಟ್ಸ್ ಇರೋದ್ರಿಂದ ನೀವು ಆದಷ್ಟು ಬೇಗ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗತ್ತೆ. ಎಂಥದ್ದು ಬರಲ್ಲ. ಎಂಥ ದೋಷ ಬರುತ್ತೆ ಅಂತಂದರೆ, ಜಸ್ಟ್ ಗೊತ್ತಿರಲಿ ನಿಮಗೆ, ನರಕಗಳಲ್ಲಿ 28 ನರಕಗಳಲ್ಲಿ ಇದು ಒಂದು ಭಾಗವಾಗಿ ಒಂದು ಹತ್ರ ಪುರಾಣಗಳಲ್ಲಿ ಹೇಳ್ತಾರೆ. ಯಾರು ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳಲ್ವೋ, ಅಗೌರವಿಸ್ತಾರೋ, ಕೆಟ್ಟದಾಗಿ ನೋಡ್ಕೊಳ್ತಾರೋ, ಅವರಿಗೆ ಬೇಕುಗಳನ್ನ ಪೂರೈಸಲ್ವೋ, ಅವರು ಮುಂದಿನ ಜನ್ಮದಲ್ಲಿ ಅವ್ರಿಗೆ ಮಕ್ಕಳಾಗೋದಿಲ್ವಂತೆ. ಸೊ ಯಾರಿಗೆಲ್ಲ ಮಕ್ಕಳಾಗೋದಿಲ್ವೋ ಅವ್ರಿಗೆಲ್ಲ ಇದೊಂದು ಕರ್ಮ ಇರುತ್ತೆ. ಅಷ್ಟೇ ಅಲ್ಲ, ಇಲ್ಲಿಗೆ ನಿಲ್ಲಿಸಲ್ಲ. ಒಂದು ವೇಳೆ ಮಕ್ಕಳಾಗಿದ್ದರೆ ಆ ಮಕ್ಕಳಿಂದ ಸುಖ ಸಿಗಲ್ಲ. ಅಂತಂದರೆ ಮಕ್ಕಳು ಕೆಟ್ಟದಾಗಿ ಬಿಹೇವ್ ಮಾಡುವಂಥದ್ದು, ಅಥವಾ ಮಕ್ಕಳಿಂದ ಏನೆಲ್ಲ ಬ್ಯಾಡ್ ಅನ್ನೋದು ಆಗಬೇಕು ನಮಗೆ, ಅದೆಲ್ಲ ಆಗ್ತಿರುತ್ತೆ. ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ ಮಕ್ಕಳಿಂದ ನಮಗೆ ಸಿಗಲ್ಲ. ಎಷ್ಟೋ ಜನ ತಾಯಂದಿರು ನಾನು ನೋಡಿದ್ದೀನಿ, ಅಯ್ಯೋ ನನ್ನ ಬಂಜೆ ಆಗಬಾರ್ದಿತ್ತ, ಇಂಥ ಮಕ್ಕಳು ನನಗೆ ಬೇಕಪ್ಪ. ಎಷ್ಟು ಜನ ನನ್ನ ಹತ್ರ ಬಂದು ಹೇಳಿದ್ದಾರೆ ಗೊತ್ತಾ ಮಕ್ಕಳ ಬಗ್ಗೆ. ಸೊ ಹಾಗಾಗಿ ಇದು ಗೊತ್ತಿರಬೇಕು. ಸೊ ಹಾಗಾಗಿ ನಾವು ಏನನ್ನು ಕೊಡ್ತೇವೋ ನಮ್ಮ ತಂದೆ ತಾಯಿಗೆ, ಅದನ್ನೇ ನಾವು ದುಪ್ಪಟ್ಟಾಗಿ ತೆಗೆದುಕೊಳ್ತೇವೆ. ಸೊ ನಮ್ಮನ್ನು ನೋಡಿ ಮಕ್ಕಳು ಕಲಿತಿರ್ತಾರೆ. ನಾವೇನು ವಿಶೇಷವಾಗಿ ಅವ್ರಿಗೆ ಹೇಳ್ಕೊಡ್ಬೇಕಂತ ಏನಿಲ್ಲ. ಸೊ ಹೌ ಆರ್ ವಿ ವಿತ್ ಅವರ್ ಪೇರೆಂಟ್ಸ್, ಸ್ಪೆಷಲಿ ವಿತ್ ಮದರ್. ಸೊ ಒಂದು ನಿದರ್ಶನ ಕಥೆ ಹೇಳ್ತೇನೆ. ಇದು ನೈಜವಾಗಿ ನಡೆದಿರ್ತಕ್ಕಂಥದ್ದು ದ್ವಾಪರ ಯುಗದಲ್ಲಿ. ಸೊ ಅದನ್ನು ನಿಮಗೆ ತಿಳಿಸಿದಾಗ ಇದ್ರ ಬಗ್ಗೆ ನಿಮ್ಗೆ ಅರ್ಥ ಆಗುತ್ತೆ. ಒಂದು ಸಲ ಕರ್ಣ ಸತ್ತಾದ್ಮೇಲೆ ಸ್ವರ್ಗಕ್ಕೆ ಹೋಗ್ತಾನೆ. ಸ್ವರ್ಗಕ್ಕೆ ಹೋದಾಗ ಏನೋ ಮಜಾ, ಕರ್ಣನ ಖುಷಿ ಆಗ್ಬಿಡುತ್ತೆ. ಇದೇನಪ್ಪ ಇಷ್ಟು ಚೆನ್ನಾಗಿದೆ ಹೆವನ್, ಏನೋ ಟ್ರೂಲಿ ಇಟ್ ಇಸ್ ಅ ಪ್ಯಾರಡೈಸ್, ಇಸ್ ಸೋ ಬ್ಯೂಟಿಫುಲ್ ಅಂತಂತೇಳಿ ಎಲ್ಲ ನೋಡ್ತಾ ಓಡಾಡ್ತಿರ್ತಾನೆ. ಎಲ್ಲಿ ನೋಡಿ ಸಂಭ್ರಮ, ಸಂತೋಷ, ಸಡಗರ, ಏನು ಬೇಕೋ ಎಲ್ಲ ಇರುತ್ತೆ. ಎಲ್ಲ ಅನುಭವಿಸ್ಕೊಂಡು ಖುಷಿಯಾಗಿರ್ಬೇಕು ಅಂತಂದರೆ ಸಂಜೆ ಆಗುತ್ತೆ, ಸ್ವಲ್ಪ ಹೊಟ್ಟೆ ಹಸಿಯುತ್ತೆ. ಹೊಟ್ಟೆ ಹಸಿವಾದಾಗ ಹುಡುಕ್ತಾ ಇರ್ತಾನೆ, ಎಲ್ಲಿ ನೋಡಿದ್ರು ಊಟ ಇಲ್ಲ. ಹೋಗ್ಲಿ ಫ್ರೂಟ್ಸ್ ಇದೆ ಅಂದರೆ ಫ್ರೂಟ್ಸ್ ಇಲ್ಲ, ನೀರು ಬೇಕು ಅಂದರೆ ನೀರಿಲ್ಲ, ಎಲ್ಲಿ ನೋಡಿದ್ರು ಊಟ ಇಲ್ಲ ಮೇಡಮ್. ಕರ್ಣನಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ಇದೇನ ಈ ಸ್ವರ್ಗ, ಎಲ್ಲ ಇದೆ ಇಲ್ಲಿ, ನನಗೆ ಯಾರು ಬೇಕೋ ಫ್ರೆಂಡ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ ಇಲ್ಲಿ, ಬಟ್ ಊಟನೇ ಸಿಗ್ತಿಲ್ಲ ನನಗೆ ಅಂತಂತೇಳಿ ಲಾಸ್ಟಿಗೆ ಹಸಿವು ತಡ್ಕೊಳಕ್ಕಾಗದೆ ಕೃಷ್ಣನ ಹತ್ರ ಹೋಗ್ತಾನೆ. ದೇವ್ರ ಹತ್ರ ಹೋಗ್ಬಿಟ್ಟು ಕೇಳ್ತಾನೆ, ಸ್ವಾಮಿ ನನಗೆ ಸ್ವರ್ಗ ಎಲ್ಲ ಇದೆ ಅನ್ಕೊಂಡೆ, ಇದೇನು ಸ್ವಾಮಿ ಇದು ಹೊಟ್ಟೆ ಇಸ್ತದೆ, ಊಟನೇ ಇಲ್ಲ ಅಂತೇಳಿ. ಅದಕ್ಕೆ ಕೃಷ್ಣ ಹೇಳ್ತಾರೆ, ನೀನೊಂದು ಸಣ್ಣ ಕರ್ಮ ಇದೆ ಕಣಯ್ಯ, ಅದನ್ನ ನೀನು ಯಾವಾಗ ಫುಲ್ಫಿಲ್ ಮಾಡ್ತೀಯೋ, ಅದನ್ನ ಯಾವಾಗ ತೀರಿಸ್ತೀಯೋ, ಆ ಕರ್ಮ ತೀರಿದಾಗ ನಿನಗೆ ಊಟ ಸಿಗುತ್ತೆ. ಅಂತ ಕರ್ಮ ಏನ್ ಮಾಡಿದೆ ಸ್ವಾಮಿ ನಾನು? ಊಟ ಸಿಗದೇ ಇರೋ ಕರ್ಮನ, ನೀರು ಸಿಗದೇ ಇರೋ ಕರ್ಮನ, ಅದೆಂತ ಕರ್ಮ ಅದು ಅಂತ ಆ ಕೃಷ್ಣ ಹೇಳ್ತಾರೆ. ಈಗ ನಾವು ನಾರ್ಮಲ್ ಆಗಿ ಈ ಟಿವಿಗಳಲ್ಲಿ ಬಿಗ್ ಬಾಸ್ ಅಲ್ಲಿ ವಿಟಿ ಹಾಕ್ತಾರೆ ನೋಡಿ, ಓಕೆ ಟೇಕ್ ಲುಕ್ ಅಟ್ ದ ವಿಟಿ ಅಂತೇಳಿ, ಆ ರೀತಿ ಒಂದು ವಿಟಿ ವಿಡಿಯೋ ಟೆಲಿಕಾಸ್ಟ್ ಆಗುತ್ತೆ. ಅದರಲ್ಲಿ ಇವನ್ ಏನ್ ಮಾಡಿದ ತಪ್ಪು ಅನ್ನೋದು ತೋರಿಸುತ್ತೆ. ಏನ್ ಮಾಡಿರ್ತಾನೆ ಗೊತ್ತಾ ಮೇಡಮ್, ಒಂದ್ಸಲ ಇವನು ಹೋಗ್ತಿರ್ತಾನೆ, ಭೂಮಿಯಲ್ಲಿ ಇರ್ಬೇಕಂತಂದ್ರೆ ದ್ವಾಪರ ಯುಗದಲ್ಲಿ ಹೋಗ್ತಿರ್ಬೇಕಂತಂದ್ರೆ ಒಂದು ಬ್ರಾಹ್ಮಣ ಹುಡುಗ ಬರ್ತಿರ್ತಾನೆ. ಅವ್ರ ಪೂಜೆಗೆ ಅವ್ರ ಮನೇಲಿ ಹೇಳಿದ್ರಂತೆ, ಸ್ವಲ್ಪ ನೈವೇದ್ಯಕ್ಕೆ ತುಪ್ಪ ತೆಗೆದುಕೊಂಡು ಬಾಪ ಅಂತ. ಅವ್ನು ತುಪ್ಪ ತೆಗೆದುಕೊಂಡು ಹೋಗ್ತಿರ್ಬೇಕಂತಂದ್ರೆ ಸಡನ್ ಆಗಿ ಕಲ್ಲಿಗೆ ಎಡವ್ಬಿಟ್ಟು ಬಿದ್ದೋಗ್ಬಿಟ್ಟು ತುಪ್ಪ ಎಲ್ಲ ಚೆಲ್ಕೊಂಡ್ಬಿಡ್ತಾನೆ. ಆ ಚಿಕ್ಕ ಹುಡುಗ ಅಳ್ತಿರ್ತಾನೆ, ಅಯ್ಯೋ ತುಪ್ಪ ಚೆಲ್ಲೋಯ್ತು, ನನ್ನ ಅಪ್ಪ ಅಮ್ಮ ಹೊಡಿತಾರೆ, ನಾನು ಏನ್ ಮಾಡ್ಲಿ ಅಂತ. ಅದೇ ದಾರಿಯಲ್ಲಿ ಕರ್ಣ ನಡ್ಕೊಂಡು ಬರ್ತಿರ್ತಾನೆ. ಯೂಶುವಲಿ ನಿಮ್ಗೆ ಗೊತ್ತಿದೆ, ದಾನ ವೀರ ಶೂರ ಕರ್ಣ ಅಂತೆಲ್ಲ ಹೇಳೋದು. ಅವನಿಗೆ ಎಲ್ಲರಿಗೂ ಸಹಾಯ ಮಾಡ್ಬೇಕು ಅನ್ಸುತ್ತೆ. ಆ ಹುಡುಗ ಕೇಳ್ಕೊಳ್ತಾನೆ, ಸ್ವಾಮಿ ನಂಗೆ ಸ್ವಲ್ಪ ಸಹಾಯ ಮಾಡಿ ಅಂತೇಳಿ. ಆ ಕರ್ಣ ಬಂದ್ಬಿಟ್ಟು
ಆ ಭೂಮಿ ಮೇಲೆ ಬಿದ್ದಿರ್ತಕ್ಕಂಥ ಮಣ್ಣಾಗ್ಬಿಟ್ಟಿರುತ್ತೆ ಎಲ್ಲ ಇದು ತುಪ್ಪ. ಆ ಮಣ್ಣನ್ನು ತಗೊಂಡು ಕೈಯಲ್ಲಿ ಅದನ್ನು ಹಿಂಡ್ತಾನೆ ಮೇಡಮ್. ಒಂದು ಬಟ್ಟೆ ಇಟ್ಕೊಳ್ತಾನೆ, ಬಟ್ಟೆಯಲ್ಲಿ ಹಿಂಡಿ ಆ ಮತ್ತೆ ತುಪ್ಪವನ್ನು ತೆಗೆದು ಆ ಮಣ್ಣನ್ನು ಬಿಸಾಕಿ ಆ ಹುಡುಗನಿಗೆ ತುಪ್ಪವನ್ನು ಕೊಟ್ಟು ಕಳಿಸ್ತಾನೆ. ಮೇಡಮ್ ಯಾವತ್ತೂ ಅಷ್ಟೇ ಕರ್ಣ ಮಾಡಿದ ತಪ್ಪು ನೋಡಿ ಭೂಮಿ ತಾಯಿ ತೆಗೆದುಕೊಳ್ತದ್ನ. ಭೂಮಿ ತಾಯಿಗೆ ಬೇಕು. 84 ಲಕ್ಷ ಜೀವರಾಶಿಗಳಿದೆ ನಮ್ಮ ಜೊತೆ, ಅದಕ್ಕೆಲ್ಲ ಊಟ ಬೇಕಲ್ವಾ? ಅದಕ್ಕೆ ಅಲ್ವರಿ ನಮ್ಮ ಧರ್ಮದಲ್ಲಿ ಹೇಳೋದು, ಊಟಕ್ಕೆ ಕುಳಿಸ್ತಾರೆ, ಏನೋ ಬಾಳೆ ಎಲೆ ಮೇಲೆ ಊಟ ತಿನ್ನಬೇಕು, ನೆಲದ ಮೇಲೆ ಕುತ್ಕೊಳ್ಬೇಕು, ಬರೀ ಕೈಯಲ್ಲಿ ತಿನ್ನಬೇಕು, ತಿನ್ನೋಕ್ಕಿಂತ ಮುಂಚೆ ಮಂತ್ರ ಹೇಳಬೇಕು, ಮಂತ್ರ ಹೇಳೋಕ್ಕಿಂತ ಮುಂಚೆ ಮೊದಲನೇ ತುತ್ತನ್ನು ಯೂನಿವರ್ಸ್ ದೇವರಿಗೆ ಎತ್ತಿಡಬೇಕು. ಆ ದೇವರು ಅನ್ನೋ ತತ್ವ ಏನು? ಈ ಉಳಿದ 84 ಲಕ್ಷ ಜೀವರಾಶಿಗಳಿಗೆ ಊಟ. ನಮಗೇಗೋ ಊಟ ಸಂಪಾದನೆ ಮಾಡ್ಕೊಳ್ಳೋ ಮಾರ್ಗ ಗೊತ್ತಿದೆ, ಪಾಪ ಅವುಗಳಿಗೆ ಗೊತ್ತಿಲ್ವಲ್ಲ. ಸೊ ಇದು ಇವನಿಗೆ ಗೊತ್ತಿಲ್ಲ ಕರ್ಣನಿಗೆ. ಭೂಮಿನ ಮಣ್ಣನ್ನು ಹಿಂಡಿ ಅದನ್ನು ಕೊಟ್ಟು ಮತ್ತೆ ಮಣ್ಣು ಬಿಸಾಕ್ತಾನೆ. ಈಗ ಇವನಿಗೆ ಕರ್ಮ ನೋಡಿ, ಸ್ವರ್ಗಕ್ಕೆ ಹೋದರೂ ಊಟ ಇಲ್ಲ. ಸೊ ಮತ್ತೆ ಬಂದು ಶ್ರೀಕೃಷ್ಣ ಹೇಳಿದಾಗೆ ಪಾಪ ಪರಿಹಾರ ಮಾಡ್ಕೊಂಡ್ಮೇಲೆ ಊಟ ಸಿಗುತ್ತೆ. ಇದೇ ಸತ್ಯ ಮೇಡಮ್. ಕರ್ಮಗಳು ಹೇಗೆ ಬರುತ್ತೆ ಅಂತಂದರೆ, ವಿಶೇಷವಾಗಿ ತಾಯಿಗೆ ಮಾಡಿದ ದ್ರೋಹದಿಂದ, ಕರ್ಮದಿಂದ, ನೋವಿನಿಂದ ದೊಡ್ಡ ದೊಡ್ಡ ಶಾಪಗಳು ಬರುತ್ತೆ. ಯಾವ ದೋಷಗಳು ಹೇಗಿದೆಯೋ ನನಗೆ ಗೊತ್ತಿಲ್ಲ ಮೇಡಮ್. ಪಿತೃದೋಷ ಬೇರೆ ಎಲ್ಲ ಸಕಲ ದೋಷ ಕರ್ಮಗಳು ನಿವಾರಣೆ ಆಗ್ಬೋದು. ಬಟ್ ಈ ಮಾತೃ ದೋಷ ಇದೆಯಲ್ಲ, ಮಾತೃ ಅಂತಂದರೆ ಯಾರೆಲ್ಲ ತಾಯಿಯಾಗಿದ್ದಾರೋ ಅವ್ರು ಮಾತೃ ಅಲ್ಲ, ಹೆಣ್ಣು ಯಾರೆಲ್ಲ ಹೆಣ್ಣು ಅವರೆಲ್ಲ ಮಾತೃಗೆ ಸಮಾನೆ. ಅದು ಮಾತೃ ಅಂತಂದರೆ. ಸೊ ಮನೆಯಲ್ಲಿ ಹೆಣ್ಮಗು ಆಗಿರ್ಬೋದು, ನಿಮ್ಮ ಮಗಳಾಗಿರ್ಬೋದು, ನಿಮ್ಮ ಹೆಂಡತಿ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ಅಥವಾ ನಿಮ್ಮ ಜೊತೆ ಕೆಲಸ ಮಾಡ್ತಿರ್ತಕ್ಕಂಥ ಸಹ ಉದ್ಯೋಗಿ ಆಗಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ ಆಗಿರ್ಬೋದು, ಯಾರೇ ಆಗಿರ್ಬೋದು. ಅದಕ್ಕೆ ನೋಡಿ ವಚನಕಾರರು ಆ ಕಾಲದಲ್ಲೇ ಹೇಳಿದ್ದಾರೆ, ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ, ಸತಿಪತಿಗಳೊಂದಾಗದವನ ಭಕ್ತಿ ಅಮೃತದೊಳು ವಿಷವ ಬೆರೆಸಿದಂತೆ ಕಾಣ ರಾಮನಾಥ ಅಂತ ಹೇಳ್ತಾರೆ. 2025 ಏಪ್ರಿಲ್ ತಿಂಗಳಲ್ಲಿ ನಡೆದಂತಹ ಮನಿ ಈಸ್ ಹ್ಯಾಪಿನೆಸ್ ವರ್ಕ್ಶಾಪ್ ರಾಜ್ಯ, ದೇಶ, ವಿದೇಶಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನರು ಆಗಮಿಸಿದ್ರು. ಕಾರ್ಯಾಗಾರವನ್ನ ಯಶಸ್ವಿಗೊಳಿಸಿದ್ದಾರೆ. ಗುರುಗಳ ಆಶೀರ್ವಾದ ಪಡೆದು ಐಶ್ವರ್ಯ ಸಂಕಲ್ಪವನ್ನ ಕೈಗೊಂಡು ಸಿದ್ಧಿಯನ್ನ ಕೂಡ ಪಡ್ಕೊಂಡಿದ್ದಾರೆ. ನಾವು ಗುರುಗಳಿಗೆ ಕೊಡುವಂತ ನಿಜವಾದ ಗುರು ಕಾಣಿಕೆ ಏನು ಅಂತ ಹೇಳೋದಾದ್ರೆ, ಗುರುಗಳು ತಿಳಿಸಿದಂಥ ವಿಶ್ವಮಂತ್ರ ತಂತ್ರವನ್ನ ಪಾಲಿಸಿ ಶ್ರೀಮಂತಗೊಳಿಸುವಂಥದ್ದು, ನಮ್ಮ ರಾಜ್ಯವನ್ನ ಶ್ರೀಮಂತಗೊಳಿಸೋದು, ನಮ್ಮ ದೇಶವನ್ನ ಸಮೃದ್ಧಿಗೊಳಿಸುವಂಥದ್ದು. ಇನ್ನು ವೀಕ್ಷಕರೇ, ಮೇ 25ನೇ ತಾರೀಕು ಭಾನುವಾರ ಇದೇ ಬೆಂಗಳೂರಿನಲ್ಲಿರುವಂತಹ ಮೆಜೆಸ್ಟಿಕ್ ಹತ್ತಿರ ಒಂದು ವರ್ಕ್ಶಾಪ್ ನ ಆಯೋಜಿಸಲಾಗಿದೆ. ಗುರುಜಿಯವರು ಆಯೋಜನೆ ಮಾಡಿದ್ದಾರೆ. ಈ ವರ್ಕ್ಶಾಪ್ ನಲ್ಲಿ ಏನೆಲ್ಲ ವಿಶೇಷತೆಗಳಿದೆ ಅಂತ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ಸೊ ಮೊದಲನೇ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಈ ಸಲ ವಿಶೇಷವಾಗಿ ಗುರುಗಳು ಶಕ್ತಿಪೀಠ ಒಂದರಲ್ಲಿ ಅಖಂಡ ವಿಶ್ವಶಕ್ತಿ ಧ್ಯಾನವನ್ನ ಮಾಡಿ ನಮ್ಮೆಲ್ಲರ ಕರ್ಮವನ್ನ ಕಳೆಯಲು ಧನಪ್ರಾಪ್ತಿಗಾಗಿ ಒಂದು ಸಿದ್ಧಿಯನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಏನು ಅಂತ ಹೇಳಿದ್ರೆ, ಒಂದಷ್ಟು ಟೆಕ್ನಿಕ್ ಗಳನ್ನ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಪರ್ಸನಲಿ ಇಟ್ಕೊಳ್ಳೋಕೆ ಮತ್ತು ಮನೆಯಲ್ಲಿ ಕ್ಯಾಶ್ ಬಾಕ್ಸ್ ನಲ್ಲಿ ಇಟ್ಕೊಳ್ಳೋಂಥಕ್ಕೆ, ಜೊತೆಗೆ ಬಿಸ್ನೆಸ್ ಕ್ಯಾಶ್ ಬಾಕ್ಸ್ ನಲ್ಲಿ ಇಡಲೇಬೇಕಾದಂತ ಒಂದು ಪವಿತ್ರ ಸ್ಮರಣಿಕೆಗಳನ್ನ ಉಚಿತವಾಗಿ ನಮ್ಗೆ ನೀಡ್ತಾರಂತೆ. ಈ ವಿಶೇಷ ತಾಂತ್ರಿಕ ಶಕ್ತಿಯ ಪವಿತ್ರ ಸ್ಮರಣೆಯನ್ನ ಗುರುಗಳ ಅಮೃತ ಹಸ್ತದಿಂದ ನೀವು ಪಡೆದು ಧನ್ಯರಾಗಬಹುದಾಗಿದೆ. ಇನ್ನು ಎರಡನೇ ವಿಶೇಷತೆ ಏನು ಅಂತ ಹೇಳಿದ್ರೆ, ಧ್ಯಾನ ಸಿದ್ಧಿಯ ದಿವ್ಯ ಜಲವನ್ನ ಗುರುಗಳು ಪ್ರೋಕ್ಷಣೆ ಮಾಡಿ ನಿಮಗೆ ಆಶೀರ್ವಾದವನ್ನ ನೀಡ್ತಾರೆ. ಇನ್ನು ಮೂರನೇ ವಿಶೇಷತೆ ಏನು ಅಂತ ಹೇಳ್ತಾ ಹೋಗೋದಾದ್ರೆ, ಎಲ್ಲರೂ ತಿಂಗಳಿಗೆ ಕನಿಷ್ಠ 2 ಲಕ್ಷ ರೂಪಾಯಿಗಳ ಲಾಭ ಗಳಿಸುವಂತ ಇನ್ನೊಂದು ಬಿಸ್ನೆಸ್ ಟೆಕ್ನಿಕ್ ಅನ್ನ ನಿಮ್ಗೆ ಹೇಳ್ಕೊಡ್ತಾರೆ. ಈ ಬಿಸ್ನೆಸ್ ಯಾರು ಮಾಡಬಹುದು, ಎಷ್ಟು ಇನ್ವೆಸ್ಟ್ ಮಾಡಬೇಕಾಗುತ್ತೆ, ಅದರ ಲಾಭ ಎಷ್ಟು ಜನ ಸ್ಟಾಫ್ ಬೇಕಾಗುತ್ತೆ, ಮಾರ್ಕೆಟಿಂಗ್ ಏನೆಲ್ಲ ಒಂದು ಕ್ರಮಗಳನ್ನ ನೀನು ಅನುಸರಿಸಬೇಕಾಗತ್ತೆ, USP ಅಂದ್ರೆ ಏನು, ಬ್ರೇಕ್ ಈವನ್ ಪಾಯಿಂಟ್ ಅಂದ್ರೆ ಏನು, ಸೊ ಇದರ ಸಂಪೂರ್ಣ ಡೀಟೇಲ್ ಮಾಹಿತಿಯನ್ನ ಗುರುಜಿಯವರು ಈ ಕ್ಲಾಸ್ ನಲ್ಲಿ ನಿಮ್ಗೆಲ್ಲ ನೀಡ್ತಾ ಹೋಗ್ತಾರೆ. ಇನ್ನು ನಾಲ್ಕನೇ ವಿಶೇಷತೆ, ಸಾಲವನ್ನ ಸುಲಭವಾಗಿ ತೀರಿಸುವಂತಹ ಸಾಲದ ಬ್ಲೂ ಪ್ರಿಂಟ್ ಅನ್ನ ಉಚಿತವಾಗಿ ಕೊಟ್ಟು ಸನಾತನ ಋಣ ಮುಕ್ತ ತಂತ್ರವನ್ನ ನಿಮ್ಗೆ ಹೇಳ್ಕೊಡ್ತಾರೆ. ಇವುಗಳ ಜೊತೆ ನಿಮ್ಮ ಕರ್ಮವನ್ನ ಕಳೆಯಲು ಕೋರ್ಟ್ ಕೇಸನ್ನ ಗೆಲ್ಲಬೇಕು ಅನ್ನೋದಾದ್ರೆ, ಆರೋಗ್ಯ ಸುಧಾರಣೆಗೆ, ಕೊಟ್ಟ ದುಡ್ಡು ವಾಪಸ್ ಬರಬೇಕು ಅಥವಾ ಆಭರಣ ವಾಪಸ್ ಆಗ್ಬೇಕು, ಸಂಬಂಧಗಳ ಸಮಸ್ಯೆ ಏನಾದ್ರೂ ಇದ್ರೆ ಸರಿ ಹೋಗ್ಲಿಕ್ಕೆ, ಮಕ್ಕಳು ಚೆನ್ನಾಗಿ ಓದಬೇಕು,
ಕೊಟ್ಟ ಹಣ ವಾಪಸ್ ಬರಬೇಕು, ಸರ್ವದೋಷ ಮುಕ್ತಿಗೆ ಈ ವರ್ಕ್ಶಾಪ್ಗೆ ನೀವು ಖಂಡಿತವಾಗಿ ಪಾಲ್ಗೊಳ್ಳಿ. ಇದಕ್ಕೆಲ್ಲ ಒಂದು ವಿಶ್ವ ತಂತ್ರವನ್ನ ಗುರುಜಿಯವರು ನಿಮ್ಗೆ ಹೇಳ್ಕೊಡ್ತಾರೆ. ಇನ್ನು ವೀಕ್ಷಕರೇ, ನೀವು ಈ ಸಲ ನಡೀತಾ ಇರುವಂತಹ ಕಾರ್ಯಾಗಾರಕ್ಕೆ ಅಟೆಂಡ್ ಆಗಬೇಕು ಅನ್ನುವಂಥವ್ರು ಏನೆಲ್ಲ ತರಬೇಕು ಅಂತ ನಾನು ಹೇಳ್ತೀನಿ, ನೀವು ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ 1 ಮೊಳ ಮಲ್ಲಿಗೆ ಹೂವನ್ನ ತರಬೇಕಾಗತ್ತೆ, ಹಾಗೆ 3 ಮೊಳ ಕಪ್ಪು ದಾರವನ್ನ ತರಬೇಕು, ಹಾಗೆ ನಿಂಬೆ ಹಣ್ಣನ್ನ ನೀವು ತರಬೇಕಾಗತ್ತೆ. ಇನ್ನು ಈ ಸಾರಿ ನಡೀತಾ ಇರುವಂತಹ ವರ್ಕ್ಶಾಪ್ಗೆ ಅಟೆಂಡ್ ಆಗುವಂಥವ್ರು ಯಾವ ವಸ್ತ್ರವನ್ನ ಮತ್ತು ಯಾವ ಬಣ್ಣದ ವಸ್ತ್ರವನ್ನ ಧರಿಸಿ ಬರಬೇಕು ಅಂತ ಹೇಳ್ತೀನಿ, ನೀವು ನೋಟ್ ಮಾಡ್ಕೊಳ್ಳಿ. ಪುರುಷರು ಯೆಲ್ಲೋ ಕಲರ್ ಪಂಚೆ ಮತ್ತು ಶರ್ಟ್ ಅನ್ನ ಧರಿಸಿ ಬರಬೇಕಾಗತ್ತೆ. ಮಹಿಳೆಯರು ಯೆಲ್ಲೋ ಕಲರ್ ಸೀರೆಯನ್ನ, ಅಂದ್ರೆ ಹಳದಿ ಬಣ್ಣದ ಸೀರೆಯನ್ನ ಧರಿಸಿ ಬರಬೇಕಾಗತ್ತೆ. ಇನ್ನು ಜೂನ್ 8ನೇ ತಾರೀಕು 2025ರಂದು 100 ಕೋಟಿ ಸ್ಪೆಷಲ್ ಬಿಸ್ನೆಸ್ ಅನ್ನ ಹೇಗೆ ಮಾಡೋದು ಅನ್ನೋ ಒಂದು ವರ್ಕ್ಶಾಪ್ ಕೂಡ ಆಯೋಜಿಸಲಾಗಿದೆ. ಪ್ರಪ್ರಥಮ ಬಾರಿಗೆ ಗುರುಗಳು ಬಿಸ್ನೆಸ್ ಸೀಕ್ರೆಟ್ ಅನ್ನ ನಿಮ್ಗೆ ಹೇಳ್ಕೊಡ್ತಾರೆ. ಹಣದ ಆಕರ್ಷಣೆಯ ಜೊತೆಗೆ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ತಿಳಿಸ್ಕೊಡ್ತಾರೆ. ಜೊತೆಗೆ ಲಿಮಿಟೆಡ್ ಸೀಟ್ಸ್ ಇರೋದ್ರಿಂದ ನೀವು ಆದಷ್ಟು ಬೇಗ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಜೇಡರ ದಾಸಿಮಯ್ಯ ಹೇಳ್ತಾರೆ ಇದನ್ನ. ಸೊ ಇಟ್ ಹ್ಯಾಸ್ ಟು ಬಿ ಆಲ್ವೇಸ್ ಟುಗೆದರ್. ಶಿ ಈಸ್ ನಾಟ್. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಯಾವತ್ತೂ ಹೇಳ್ತಾನೆ ಇರ್ತೀನಿ, ವಿಮೆನ್ಗೆ ಈಕ್ವಾಲಿಟಿ ಕೊಡಬಾರ್ದು. ವಿ ಶುಡ್ ನೆವರ್ ಗಿವ್ ಈಕ್ವಾಲಿಟಿ. ವಿಮೆನ್ ಈಕ್ವಾಲಿಟಿಗೆ ಅರ್ಹಳೇ ಅಲ್ಲ. ಯಾಕಂದ್ರೆ ಅವಳು ಸುಪೀರಿಯರ್ ಮೇಡಮ್. ಅವಳು ನಾನು ಒಂದೇನಾ? ಅದೇನು ಕ್ರೇಜಿ ಈಗೆಲ್ಲ ಹೊಸ ಮಾಡರ್ನ್. ಈಗೇನು ಗೊತ್ತಾ ಹೇಳೋದು, ತಂದೆ ತಾಯಿ ಇಬ್ಬರು ಒಂದೇ ಗೊತ್ತಾ ಅಂತೇಳಿ. ಹೇಗ್ರಿ ಸಾಧ್ಯ ರೀ? ನೀವು ಎಕ್ಸಾಂಪಲ್ಗೆ ನಾನು ನಿಮಗೆ ಕೇಳ್ತೀನಿ, ನನ್ನ ತಂದೆನಪ್ಪ, ನನ್ನಪ್ಪನೂ ಇದ್ದಾರೆ ಅಲ್ಲ. ನಾವು ಯೂಶ್ವಲಿ ಹುಟ್ಟಿದಾಗ 2 kg 3 kg ಇರ್ತೀವಲ್ಲ ಮಕ್ಕಳು. 1 ಲೀಟ್ರ್ ಬಾಟ್ಲ್ನಲ್ಲಿ ಕಟ್ಕೊಂಡು ಒಂದು ತಿಂಗಳಲ್ಲ, 1 ದಿನ ಇರಪ್ಪ ನೋಡೋಣ. 1 ಲೀಟ್ರ್ ವಾಟರ್ ಬಾಟ್ಲು ಇಲ್ಲಿ ಹೊಟ್ಟೆಗೆ ಕಟ್ಕೊಳ್ಬೇಕು. ಕಟ್ಕೊಂಡು ಸುಮ್ಮನಿರಿ. ಈ ವಾಟರ್ ಬಾಟ್ಲ್ ಆದರೂ ಹೊರಗಡೆ ಕಟ್ಕೊಂಡಿರ್ತೀವಿ, ನಾವು ಒಳಗಡೆ ಇರ್ತೀವಿ. ತಾಯಿ ಉಸಿರು ನಮ್ಮ ಉಸಿರು, ತಾಯಿ ಊಟ ನಮ್ಮ ಊಟ, ತಾಯಿ ರಕ್ತ ನಮ್ಮ ರಕ್ತ. ಅದು ಹೇಗ್ರಿ ತಾಯಿಗೂ ತಂದೆಗೂ ಒಂದೇ ಅಂತ ಹೇಳ್ತೀರಾ? ನೋ, ನಾಟ್ ಅಟ್ ಆಲ್ ಪಾಸಿಬಲ್ ಮ್ಯಾನ್. ಮದರ್ ಈಸ್ ಮದರ್ ಮ್ಯಾನ್. ಈ ಪ್ರಪಂಚದಲ್ಲಿ ಯಾರಾದರೂ ಕಡೇ ತನಕ ನನಗಿಂತ ಹೆಚ್ಚು ಪ್ರೀತಿ ಮಾಡುವ ವ್ಯಕ್ತಿ ಅಂತ ಇದ್ದರೆ ಅದು ತಾಯಿ ಮಾತ್ರ. ಅದಕ್ಕೆ ಹೋಲಿಕೆ ಮಾಡೋಕ್ಕೆ ಹೋಗ್ಬಾರ್ದು ರೀ. ತಂದೆಗೂ ಒಂದು ಕ್ರೆಡಿಬಿಲಿಟಿ ಇದೆ, ಅವ್ರಿಗೂ ಸ್ಥಾನ ಇದೆ. ಬಟ್ ಅವ್ರ ಸ್ಥಾನ ಅಜಗಜಾಂತರ ವ್ಯತ್ಯಾಸ. ಒಂದು ಸ್ವೀಟ್ಗೂ ಯಾವುದೋ ಜಾಂಗೀರಿ ಇದೆ, ಆ ಸ್ವೀಟ್ಗೂ ಜೇನುತುಪ್ಪಕ್ಕೂ ವ್ಯತ್ಯಾಸ ಇಲ್ವಾ? ನೀವೇ ಹೇಳಿ. ಹೊರಗಡೆ ಯಾವುದೋ ಸಿಗುತ್ತಪ್ಪ ಪುಳಿಯೋಗರೆ, ದೇವಸ್ಥಾನದಲ್ಲಿ ಸಿಗೋ ಪುಳಿಯೋಗರೆಗೂ ಪ್ರಸಾದಕ್ಕೂ ತುಂಬ ವ್ಯತ್ಯಾಸ ಇದೆ. ಸೊ ತಾಯಿನೇ. ಸೊ ಏನೋ ಎಪಿಸೋಡ್ ಮಾಡಬೇಕು ಅಂತಂತೇಳಿ ನಾನು ಎಪಿಸೋಡ್ ಮಾಡ್ತಿಲ್ಲ, ಆಮೇಲೆ ಮಾತಾಡ್ತಾನೂ ಇಲ್ಲ. ಆ್ಯಸ್ ಸಚ್ ಅನಂತ ವಿಶ್ವಾಚಾರ್ಯ, ಐ ಡೋಂಟ್ ನೋ ಟು ಸ್ಪೀಕ್ ಫೇಕ್. ಜಸ್ಟ್ ಬಿಕಾಸ್ ಐ ಸ್ಪೀಕ್ ವೆಲ್, ತುಂಬ ಕಲ್ತಿದ್ದೇನೆ, ಮಾತಾಡೋಕ್ಕೆ ಬರುತ್ತೆ ಅನ್ನೋ ಕಾರಣಕ್ಕೆ ತುಂಬ ಚೆನ್ನಾಗಿ ಅಲಂಕಾರಿಕವಾಗಿ ಮಾತಾಡ್ತಿಲ್ಲ, ಸತ್ಯವಾಗಿ ಮಾತಾಡ್ತಿದ್ದೀನಿ. ನನ್ನ ತಂದೆನ ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ನನ್ನ ತಾಯಿನ, ಇವಾಗ ಇನ್ನೂ ನನ್ನ ತಾಯಿ ಇದ್ದಾರೆ, ನಾನು ನೋಡ್ಕೊಳ್ಳೋ ರೀತಿಯೇ ಬೇರೆ. ಐ ಸಿ ಇಟ್ ಆ್ಯಂಡ್ ಐ ಆಮ್ ಸೇಯಿಂಗ್ ಇಟ್. ದಿಸ್ ಈಸ್ ಅ ಟೆಸ್ಟಿಮೋನಿಯಲ್. ನನ್ನ ಕಡೆ ಟೆಸ್ಟಿಮೋನಿಯಲ್ಲಪ್ಪ. ನಾನೇನೋ ಸ್ವಾಮಿಗಳಾಗಿ ಇಲ್ಲಿದ್ಬಿಟ್ಟು ನನ್ನ ತಂದೆ ತಾಯಿನೇ ನಾನು ಚೆನ್ನಾಗಿ ನೋಡ್ಕೊಂಡಿಲ್ಲ, ನನ್ನ ಹೆಂಡ್ತಿನ ನಾನು ಚೆನ್ನಾಗಿ ನೋಡ್ಕೊಂಡಿಲ್ಲ, ನನ್ನ ಮಗಳನ್ನ ನಾನು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತಂದರೆ ಹೌ ಆನ್ ಅರ್ತ್ ಐ ವಿಲ್ ಬಿ ಏಬಲ್ ಟು ಟೆಲ್ ಯು ಆಲ್? ಇಟ್ ಈಸ್ ಇಂಪಾಸಿಬಲ್. ಐ ಲವ್ ಮೈ ಫ್ಯಾಮಿಲಿ, ವೆರಿ ಸ್ಪೆಷಲಿ women, with all due respect and honor. I love the way ma'am is, and I love the way any woman is for that matter. ನಮ್ಮ ದೇಶದಲ್ಲಿ ಯಾವತ್ತೂ ವೃದ್ಧಾಶ್ರಮ ಆಗಬಾರ್ದು. ತಂದೆ ತಾಯಿಗಳು ನಮ್ಮ ಜೊತೆ ಇರಬೇಕು, ವೃದ್ಧಾಶ್ರಮದಲ್ಲ. ಅದು AC ಇರ್ಬೋದು, ಚೆನ್ನಾಗಿರ್ಬೋದು, ಬಟ್ ಮೊಮ್ಮಕ್ಕಳ ಜೊತೆ ಆಟ ಆಡಿಕೊಂಡು ತಂದೆ ತಾಯಿ ಇರಬೇಕು. ಇದು ಒಂದನೇ ತತ್ವ. ಇನ್ನೊಂದು, ಯಾರೆಲ್ಲ ಹೆಣ್ಮಕ್ಳು ನೀವು ಮದುವೆ ಆಗಿ ಹೋಗಿರ್ತೀರ ಇನ್ನೊಬ್ಬರ ಮನೆಗೆ, ನಿಮ್ಮ ಗಂಡನ ಮೇಲೆ ಪ್ರೀತಿ ಇರಲಿ, ಬಟ್ ಹಾಗಂತಂತೇಳಿ ನಿಮ್ಮ ಗಂಡನಿಗೂ ತಂದೆ ತಾಯಿ ಇದ್ದಾರೆ ಗೊತ್ತಿರಲಿ. ಅವ್ರು ನಿಮಗೆ ಸೊಸೆ, ನಿಮಗೆ ಅತ್ತೆ, ಬಟ್ ನಿಮ್ಮ ಗಂಡನಿಗೆ ಅವರು ತಂದೆ ತಾಯಿ ಅಲ್ವಾ? ಸೊ ಜೋಪಾನ. ಸೊ ವಿ ಆರ್ ಲಿವಿಂಗ್ ಇನ್ ಅ ಸೊಸೈಟಿ. ಒಬ್ಬೊಬ್ಬರೇ ಇರಲಿಕ್ಕೆ ಗೊತ್ತಿಲ್ಲ, ಒಬ್ಬರೇ ಇರೋದಕ್ಕೂ ಆಗೋದಿಲ್ಲ. ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ಮೇಲು ಕೆಳಗೆ ಎಲ್ಲ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಸೊ ಆಗ ಆಶೀರ್ವಾದ ಅನ್ನೋದು ಹೆಚ್ಚಿರುತ್ತೆ. ನಮ್ಮ ಮಕ್ಕಳಿಗೆ ಆಶೀರ್ವಾದ ಬೇಕು, ದೊಡ್ಡವ್ರ ಆಶೀರ್ವಾದ ಬೇಕು, ದೊಡ್ಡವ್ರ ಮನೇಲಿ ಇರಬೇಕು. ಸೊ ಒಂದು ಸ್ವಲ್ಪ ಕಿರಿಕಿರಿ ಅದೆಲ್ಲ ಇರುತ್ತೆ ಮಾಮೂಲಿ, ಬಟ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ತಾಯಿ ಡೋಂಟ್ ಲೀವ್ ಹರ್, ಹುಷಾರು. ಅವಳು ಹೋದ್ಮೇಲೆ ಇನ್ಯಾರು ತಾಯಿ ಆಗೋದಕ್ಕೆ ಚಾನ್ಸ್ ಇಲ್ಲ. ಅಪ್ಪ ಸಿಗ್ಬೋದು, ಗಂಡ ಸಿಗ್ಬೋದು,
ಇನ್ನು ಯಾರ್ಯಾರು ಸಿಗ್ಬೋದು, ಬಟ್ ತಾಯಿ ಮಾತ್ರ ಸಿಗೋದಿಲ್ಲ. ಸೊ ಜೋಪಾನ, ತಾಯಿ ಶಾಪ. ತಾಯಿ ಯಾವತ್ತೂ ಶಾಪ ಹಾಕೋಕೆ ಗೊತ್ತಿಲ್ಲ. ಇನ್ನೊಂದು ಗೊತ್ತಿರಲಿ, ನಾವು ಆಗ್ಲೇ ಹೇಳುದು ತಾಯಿ ದೋಷ ಏನಾದರೂ ಇದೆಯಾ, ಮಾತೃ ದೋಷ ಇದೆಯಾ. ಮಾತೃಗೆ ಶಾಪ ಹಾಕೋಕ್ಕೆ ಬರಲ್ಲ, ಇನ್ನೆಲ್ಲಿ ದೋಷ ಬರುತ್ತೆ. ಬಟ್ ತಾಯಿ ಹಾಕೋಲ್ಲ, ಬಟ್ ವಿಶ್ವದ ಕಡೆಯಿಂದ ಆಗುತ್ತೆ, ದೋಷ ಆಗುತ್ತೆ. ವಿಶ್ವ ನೆನ್ಪಿಟ್ಕೊಳ್ಳುತ್ತೆ, ಬಿಕಾಸ್ ಯೂನಿವರ್ಸ್ ಎನರ್ಜಿ ಇದೆ. ಸೊ ಅದು ನೆನ್ಪಿಟ್ಕೊಳ್ಳುತ್ತೆ. ನಮ್ಗೇನು ಕೆಟ್ಟದಾಗಬೇಕು ಅಥವಾ ಕೆಟ್ಟದ್ದು ಯಾಕೆ ಆಗಬೇಕು ಅಂದ್ರೆ ನಾವು ಕೆಟ್ಟದ್ದು ಮಾಡಿರೋದಕ್ಕೆ. ಸೊ ಹಾಗಾಗಿ ಜೋಪಾನ, ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ಳಿ. ಇವತ್ತು ಟೆಕ್ನಿಕ್, ಇನ್ಫ್ಯಾಕ್ಟ್ ನೀವು ಕೇಳೋದಕ್ಕಿಂತ ಮುಂಚೆ ನಾನೇ ಹೇಳ್ತೇನೆ, ಟೆಕ್ನಿಕ್ ಈಸ್ ಅಪಾನ್ ದ್ಯಾಟ್ ಓನ್ಲಿ. ಸೊ ಎಲ್ಲರೂ ಪ್ರತಿ ಯಾವ ದಿನ ಅಂತ ಬರ್ಕೊಂಡು ಬಂದಿದ್ದೇನೆ. ಪ್ರತಿದಿನ ಮಾಡಬೇಕು ಇದನ್ನ. ಬಟ್ ಯಾರಿಗೆಲ್ಲ ಪ್ರತಿದಿನ ಮಾಡೋದಕ್ಕಾಗೋದಿಲ್ವೋ, ಕಡೆ ಪಕ್ಷ ಏಕಾದಶಿ ದಿನದಂದು, ಪ್ರತಿ ತಿಂಗಳು ಏಕಾದಶಿ ಬರುತ್ತೆ. ಈ ತಿಂಗಳು ಎರಡು ದಿನ ಬರ್ತಿದೆ ಏಕಾದಶಿ. ಸೊ ಏಕಾದಶಿ ದಿನದಂದು ತಂದೆ ತಾಯಿ ಇಬ್ಬರು ಕಾಲನ್ನು ತೊಳಿಬೇಕು. ವಿಶೇಷವಾಗಿ ತಾಯಿ ವಿಶೇಷ ಇಲ್ಲಿ, ಬಟ್ ತಂದೆ ತಾಯಿ ಇಬ್ಬರಿಗೂ ಮಾಡಿ ಕಾಲು ತೊಳೆದು ಅರಿಶಿನ ಸ್ವಲ್ಪ ಹಚ್ಚಿ ಅವರಿಗೆ ಕಾಲಿಗೆ ಮುತ್ತು ಕೊಟ್ಟು, ಅವರಿಗೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ದುಡ್ಡು ಕೊಡಬೇಕು. ನಾನು ಎಷ್ಟು ಕೊಡ್ತೀನಿ ಅಂತ ನಿಮ್ಗೆ ಹೇಳ್ತೇನೆ. ನಾನು ಎಷ್ಟು ಕೊಡ್ತಿದ್ದೀನಿ ನನ್ನ ತಾಯಿಗೆ ಅಂತೇಳಿ, ನಾನು ಎಷ್ಟು ದುಡಿತೀನೋ ಅದರಲ್ಲಿ 2% ನನ್ನ ತಾಯಿಗೆ. ಈ ಕಮಿಷನ್ ಕೊಡ್ತಾರೆ ನೋಡಿ ಜಮೀನು ತಗೊಂಡಾಗ ಬ್ರೋಕರ್ಗಳಿಗೆ, ಮೇಡಮ್ ಓಕೆನಾ, ಅದನ್ನ ಕನಿಷ್ಠ ಹೇಳ್ತಿರೋದು. ನೀವು ಹೆಚ್ಚು ಕೊಡಿ, ಬಟ್ ಕನಿಷ್ಠ 2%. ಈಗ 10,000 ರೂಪಾಯಿ ಅಪ್ಪ ನಿಮ್ಮ ಸಂಬಳ, ಎಷ್ಟು ಕೊಡ್ಬೇಕು ನೀವು? 200 ರೂಪಾಯಿ ಅಷ್ಟೇ. ನೀವು 1,00,000 ರೂಪಾಯಿ ಅಪ್ಪ, 2% ಅಂದರೆ ಎಷ್ಟು? 2,000 ರೂಪಾಯಿ. ನಾವು ಎಷ್ಟೋ ಜನ ಅದು ಕೊಡಲ್ಲ. ಇದು 2% ಕಮಿಷನ್ ದುಡ್ಡಲ್ಲಿ. ಆಮೇಲೆ ನಿಮ್ಮ ಟೈಮಲ್ಲೇ 2% ಟೈಮ್ ಆದರೂ ಕೊಡ್ಬೇಕು ತಾನೆ. ಅವಳು ಫೋನ್ ಮಾಡಿದಾಗ ಫೋನಲ್ಲಿ ನೆಟ್ಟಿಗೆ ಮಾತಾಡ್ಬೇಕು ತಾನೆ. ಲವರ್ ಹತ್ರ ಚೆನ್ನಾಗಿ ಮಾತಾಡ್ತೀವಿ, ಇನ್ಯಾರ್ಯಾರ ಹತ್ರನೋ ಚೆನ್ನಾಗಿ ಮಾತಾಡ್ತೀವಿ, ಯಾವನೋ ಫ್ರೆಂಡು ಅವಳು ಚೆನ್ನಾಗಿ ಮಾತಾಡ್ತೀವಿ. ಅದೇ ತಂದೆ ತಾಯಿ ಫೋನ್ ಮಾಡೋದು ಮಾತ್ರ ನೆಗ್ಲೆಕ್ಟ್. ನಮಗೆ ಅಮ್ಮ ಇರಮ್ಮ ಎಷ್ಟು ಸಲ ಮಾತಾಡ್ತೀಯ ಅಂತ ಹೇಳ್ತಾ ಇರ್ತೇವೆ. ಸೊ ಯು ಮಸ್ಟ್ ಗಿವ್ ಟೈಮ್ ಆಲ್ಸೋ 2% ಹಣ, 2% ಟೈಮ್, 2% ಎಲ್ಲ ಹೆಚ್ಚೆಚ್ಚು ಕೊಡಬೇಕು. ಸೊ ದಿಸ್ ಈಸ್ ಒನ್ ಯು ಮಸ್ಟ್ ಡು. ಸೊ ಇದು ಮಾಡಿದಾಗ ಏನಾಗುತ್ತೆ ಅಂತಂದರೆ ನಮ್ಮ ಕರ್ಮ ಕಳೆದೋಗುತ್ತೆ. ಇನ್ನೊಂದು, ಭೂಮಿಗೆ ಭೂದೋಷ ಕಲಿ, ಯಾಕಂದರೆ ಭೂಮಿನೂ ತಾಯಿನೇ. ಸೊ ಹಾಗಾಗಿ ಭೂದೋಷ ಹೋಗಬೇಕು ಅಂತಂದರೆ ನಾವು ಊಟ ಮಾಡಬೇಕಂತಂದ್ರೆ ಇನ್ನು ಮುಂದೆ ಎಲ್ಲರೂ ಫಸ್ಟ್ ಊಟ ಬಡಿಸಿದ ತಕ್ಷಣ ಆ ಒಂದು ತುತ್ತನ್ನು ದೇವರಿಗೆ ಇಟ್ಟು ಅದಾದ ಮೇಲೆ ನಾವು ಊಟ ಮಾಡಬೇಕು. ಸೊ ಇದು ವಿಶೇಷವಾಗಿ ಮಾಡಲೇಬೇಕು. ಬ್ರಹ್ಮಾರ್ಪಣಂ ಬ್ರಹ್ಮಹವೇ ಬ್ರಹ್ಮೋಗ್ನೋ ಬ್ರಾಹ್ಮಣಾಹುತಃ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಃ ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ಹೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಈ ಮಂತ್ರವನ್ನು ಹೇಳಿದ ಮೇಲೆ ನಾವು ಊಟವನ್ನು ಪ್ರಾರಂಭಿಸಬೇಕು. ಹಾಗೆಯೇ ಇದಕ್ಕೂ ಮುಂಚೆ ಕಳೆದ ಎಪಿಸೋಡಲ್ಲಿ ಹೇಳಿದ್ದೆ, ಬೆಳಗ್ಗೆ ಎದ್ದ ಮೇಲೆ ಕಾಲನ್ನು ಭೂಮಿ ತಾಯಿಗೆ ತಾಕಿಸೋದಕ್ಕಿಂತ ಮುಂಚಿತವಾಗಿ ನಾವು ಮಂತ್ರವನ್ನು ಹೇಳಿ ಕಾಲನ್ನು ಇಡಬೇಕು. ಆಗೇನಾಗುತ್ತೆ, ನಮಗೆ ಭೂದೋಷ ಇರೋದಿಲ್ಲ. ಯಾರಿಗಾದರೂ ಲ್ಯಾಂಡ್ ಲಿಟಿಗೇಷನ್ ಆಗಿದ್ರೆ ಅಥವಾ ಜಮೀನಿನ ವಿಚಾರದಲ್ಲಿ ತೊಂದರೆಗಳು ಬರ್ತಿದ್ರೆ, ಎಷ್ಟೋ ಜನಕ್ಕೆ ಜಮೀನು ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ, ಎಷ್ಟೋ ಜನಕ್ಕೆ ಮನೆ ಕಟ್ಸೋದಕ್ಕೆ ಆಗೋದಿಲ್ಲ. ಒಂದು ವೇಳೆ ಜಮೀನಿದ್ರೂ ಅದರಲ್ಲಿ ನಮಗೇನು ಸುಖ ಅನುಭವಿಸ್ಬೇಕೋ ಅದು ಅನುಭವಿಸೋದಕ್ಕಾಗ್ತಿರಲ್ಲ. ಯಾಕೆ ಇದೆಲ್ಲ ಅಂದರೆ ಭೂದೋಷ ಇರುತ್ತೆ. ಭೂದೋಷ ಹೋಗಬೇಕು ಅಂತಂದರೆ ಎಲ್ಲಂದರೆ ಅಲ್ಲಿ ಉಗುಳಬಾರ್ದು, ಎಲ್ಲೆಂದರಲ್ಲಿ ಏನಂದರೆ ಅದು ಎಸಿಬಾರ್ದು. ಸೊ ಹಾಗಾಗಿ ಇದೆಲ್ಲ ಗೊತ್ತಿರಬೇಕು. ಭೂಮಿ ತಾಯಿಗೆ ತುಂಬ ಮರ್ಯಾದೆ ಕೊಡಬೇಕು. ಅವರೆಲ್ಲ ಹೇಳ್ತಾರೆ ಪಾಶ್ಚಾತ್ಯರು, ರೆಸ್ಪೆಕ್ಟ್ ಯುವರ್ ನೇಚರ್, ಸೇವ್ ನೇಚರ್ ಅಂತ. ನೋ, ವಾಟ್ ವಿ ಆರ್ ಸೇವಿಂಗ್ ಈಸ್ ಆ ಮದರ್. ದಟ್ಸ್ ವೈ ವಿ ಕಾಲ್ ಮದರ್ ಇಂಡಿಯಾ, ಅಲ್ಲ ಮದರ್ ಅರ್ತ್. ಸೊ ಹಾಗಾಗಿ ತಾಯಿಗೆ ಉಗಿದಾಗೆ ಗೊತ್ತಿರಲಿ, ಎಲ್ಲಂದರೆ ಅಲ್ಲಿ ಉಗೀತಿದ್ರೆ, ಎಲ್ಲಂದರೆ ಅಲ್ಲಿ ಏನು ಬೇಕಾದರೂ ಎಸ್ಬಿಟ್ಟು ಹೋಗ್ತಿದ್ರೆ. ಕಾರಲ್ಲಿ ಹೋಗ್ತಿರ್ತೀವಿ, ಬಾಟ್ಲ್ ಎಸೆಯೋದು, ಪೇಪರ್ ಎಸೆಯೋದು, ಎಲ್ಲಿ ಎಸಿತಿರೋದು ನಾವು? ನಮ್ಮ ತಾಯಿಯ ಎದೆ ಮೇಲೆ, ಮುಖದ ಮೇಲೆ ಎಸಿತೀವ. ಆ ರೀತಿ ಇಟ್ಸ್ ನಾಟ್ ಸ್ವಚ್ಛ ಭಾರತ್ ಮ್ಯಾನ್, ಇಟ್ ಈಸ್ ಅ ಸ್ವಚ್ಛ ಮದರ್. ಸೊ ಇಸ್ ಲಾಟ್ ಆಫ್ ಡಿಫ್ರೆನ್ಸ್. ಸೊ ಎಲ್ಲರೂ ನಮ್ಮ ತಾಯಿಯನ್ನು ನಾವು ಪ್ರೊಟೆಕ್ಟ್ ಮಾಡೋಣ, ಸೇವ್ ಮಾಡೋಣ, ಆಗ ಭೂದೋಷ ಬರೋದಿಲ್ಲ. ಧನ್ಯವಾದಗಳು.
ಓಕೆ ಗುರುಗಳ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಮಾತೃದೋಷ, ಪಿತೃದೋಷ, ಹಾಗೆ ಇದು ಹಣಕ್ಕೆ ಹೇಗೆ ರಿಲೇಟೆಡ್ ಆಗುತ್ತೆ, ಸೊ ಹಣವನ್ನು ಗಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಈ ದೋಷಗಳಿಂದ ಮುಕ್ತಿಯನ್ನು ಹೇಗೆ ಪಡೆಯುವುದು ಅಂತ ವೀಕ್ಷಕರಿಗೆ ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷವಾದಂತಹ ಮಾಹಿತಿ. ಧನ್ಯವಾದಗಳು. ಇನ್ನು ಜೂನ್ 8ನೇ ತಾರೀಕು 2025ರಂದು 100 ಕೋಟಿ ಸ್ಪೆಷಲ್ ಬಿಸ್ನೆಸ್ ಅನ್ನ ಹೇಗೆ ಮಾಡೋದು ಅನ್ನೋ ಒಂದು ವರ್ಕ್ಶಾಪ್ ಕೂಡ ಆಯೋಜಿಸಲಾಗಿದೆ. ಪ್ರಪ್ರಥಮ ಬಾರಿಗೆ ಗುರುಗಳು ಬಿಸ್ನೆಸ್ ಸೀಕ್ರೆಟ್ ಅನ್ನ ನಿಮ್ಗೆ ಹೇಳ್ಕೊಡ್ತಾರೆ. ಹಣದ ಆಕರ್ಷಣೆಯ ಜೊತೆಗೆ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ತಿಳಿಸ್ಕೊಡ್ತಾರೆ. ಜೊತೆಗೆ ಲಿಮಿಟೆಡ್ ಸೀಟ್ಸ್ ಇರೋದ್ರಿಂದ ನೀವು ಆದಷ್ಟು ಬೇಗ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗತ್ತೆ.